ನಾವು ಇವತ್ತು ಮಹಾಪೌರು ಉಪಮಹಾಪೌರು ಉತ್ತರ ಶಾಸಕರು ಕಮಿಷನರ್ ಸಾಹೇಬರು ಎಲ್ಲ ಕಾರ್ಪೊರೇಟರ್ ಕೂಡ ಒಂದು ಇದು ಜವಾಬ್ದಾರಿ ಫಿಕ್ಸ್ ಮಾಡ್ತಾ ಇದ್ದೀವಿ ಅಧಿಕಾರಿಗಳ ಮ್ಯಾಗ. ಡ್ರೈವರ್ಗಳು ಅವರು ತೊಗೊಂಡು ಹೋಗೋದು ಬರೋದು ಅವ್ರು ಕೆಲಸ ಮಾಡ್ತಾರೆ, ಆದರೆ ಮೇಂಟೆನೆನ್ಸ್ ಮಾಡುವಂಥದ್ದು ಡೈರಿ ಮೇಂಟೈನ್ ಮಾಡುವಂಥದ್ದು ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಉತ್ತರಕ್ಕೆ ಯಾರು ಜವಾಬ್ದಾರಿ ಒಂದು ಗಾಡಿ ಇರ್ತದೆ, ಒಂದು ದಕ್ಷಿಣಕ್ಕೆ ಇರ್ತದೆ. ಆ ಅಧಿಕಾರಿಗಳ ಜವಾಬ್ದಾರಿ ಅದು ಏನು ಅದು ಹೆಚ್ಚು ಕಡಿಮೆ ಆದರೆ ಅವ್ರ ಪಗಾರನಾಗ ಅದನ್ನು ಮೇಂಟೈನ್ ಮಾಡುವಂಥದ್ದು ಮಾಡ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಡಲಿಲ್ಲ ಅಂದರೆ ಇದು 2 ವರ್ಷ ಮತ್ತೆ ಸ್ಟ್ಯಾಪಿಗೆ ಬಂದು ಹತ್ತಾವೆ ಹಿಂದೆ ಹಂಗಾಗಿದಾವೆ ಗಾಡಿಗಳು. ಅದಕ್ಕೆ ಈ ಸಲ ಹಂಗಿಲ್ಲ, ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ ಅದನ್ನು ನಿರಂತರವಾಗಿ ಓಡಿಸುವಂಥದ್ದು. ಮತ್ತು ಹೊಸದಾಗಿ ಬಂದಿದ್ದರಿಂದ ಗಾಡಿಗಳು ಮೇಂಟೆನೆನ್ಸ್ ಫ್ರೀ ಇರ್ತಾವೆ ಕೆಲವೊಂದು, ಈಗ ಹೊಸದಾಗಿ ಬಂದಿದ್ದು. ಆದರೆ ಜವಾಬ್ದಾರಿಯನ್ನು ಆಯಾ ಅಧಿಕಾರಿಗಳು ಫಿಕ್ಸ್ ಮಾಡಿ ಅದು ರಿಪೇರಿಗೆ ಬರ್ದಂಗನೆ ಜನಸೇವೆಗೆ ನಿರಂತರವಾಗಿ 24 ತಾಸು ಇರುವಂಥ ವ್ಯವಸ್ಥೆಯನ್ನು ಮಾಡಲಿ. ಸರ್ಕಾರಿ ವ್ಯವಸ್ಥೆ ಒಳಗೆ ಮೇಂಟೆನೆನ್ಸ್ ಸಾಧ್ಯ ಇಲ್ಲ ಸರ್. ತಾವು ನೋಡಿದ್ರಿ ಈಗ ಲಿಂಗಾಯತ್ ಸಂಘಟನೆದವರು ಇಂಥದ್ದೊಂದು ವೆಹಿಕಲ್ ಮೇಂಟೈನ್ ಮಾಡ್ತಾರೆ ಸರ್. ಲಿಂಗಾಯತ್ ಸಂಘಟನೆದವ್ರು ಮಾಡ್ತಾರೆ. ಆ ರೀತಿ ಒಂದು ಸಂಘಟನೆ ಕೊಟ್ಟು ಅವರು ಮಿನಿಮಮ್ ಚಾರ್ಜ್ ತಗೊಂಡು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಅನುಕೂಲ ಆಗ್ತದ ಅನ್ನೋ ಇದು ಹಿಂದೆ ನಾವು ವಿಚಾರ ಮಾಡಿದ್ವಿ ಹಿಂದಿನ ಸಲ. ಆದ್ರೆ ಕೆಲವೊಂದು ಕಡೆ ಬೇರೆ ಊರಾಗ ಹಿಂಗೆ ಪ್ರೈವೇಟ್ದವ್ರು ಕೊಟ್ಟಾಗ ಅವರು ಹೇಳೋದೊಂದು ವಸೂಲಿ ಮಾಡೋದೊಂದು ಆಗಾಕೈತಿ. ಈಗ ಇಲ್ಲಿ ಫ್ರೀ ಇರ್ತದ, ಆದ್ರೆ ಅವರು ನಮಗೆ ಟೆಂಡರ್ ತಗೋದಾಗ 100 ರೂಪಾಯಿ ತಗೋತೇವೆ ಅಂತ ಹೇಳ್ತಾರೆ, ಎನಗಡೆ 1000 ರೂಪಾಯಿ ಕ್ಲೇಮ್ ಮಾಡ್ಕೊತಾರೆ. ಆಮೇಲೆ ಅಂಥ ಟೈಮ್ನಾಗ ಆ ಮನೆತನದವ್ರು ಏನು ಜಗ ತೆಗಿಯಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ದುರುಪಯೋಗ ಆಗುವಂಥದ್ದು ಕೆಲವೊಂದು ಕಡೆ ಕಂಡು ಬರ್ತದೆ. ಹೀಗಾಗಿ ನಾವು ಅದು ಮಾಡ್ತಾ ಇಲ್ಲ. ಈ ಸೇವೆ ಸರಿಯಾಗಿ ಆಗಿದ್ದದ, ಎಲ್ಲಿ ಲೋಪದೋಷ ಸ್ವಲ್ಪ ಆಗಿರ್ಬೋದು, ಅದನ್ನು ಸರಿಪಡಿಸುವಂತ ಮಾಡಿದೈತಿ. ಮತ್ತು ಈ ಸಲ ಬರೀ ವೆಹಿಕಲ್ ತರೋದು ಅಡ್ಡಲ್ಲ, ಮೇಂಟೆನೆನ್ಸ್ ಟೆಂಡರ್ಸ್ ಅಂತ ತೆಗೆದಿದ್ದು. ಇನ್ನು ಬರುವಂತ ದಿವಸ ಒಳಗೆ ಮತ್ತೊಂದು ಈಗ ಅವರು ಹೇಳ್ತಾರ ಆ ಸೌತ್ನ್ಯಾಗ ಇನ್ನೊಂದು ಇಂಥದ್ದು ಮಾಡಿಸಿ ನಾನು MLA ಫಂಡ್ ಹೋಗಿ ಕೊಡ್ತಾ ಇದ್ದೇನೆ ಇನ್ನೊಂದು ಮಾಡಿ. ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ, 2 ದಕ್ಷಿಣಕ್ಕೆ ಹೇಳಿದ್ವಿ. ಆದ್ರೆ ಅವ್ರಿಲ್ಲ ಮಾಡ್ತಾರ, 2 ದಕ್ಷಿಣ ಬೇಕಾಗಿದ್ದವು. ಆದ್ರೆ ಇಲ್ಲ, ಅರ್ಧ ಪಾಲ್ ಆಯ್ತು. ಸರ್ ಈಗ ಬಜೆಟ್ನಾಗ ದಕ್ಷಿಣಕ್ಕೆ ಅಷ್ಟ ಅದನ್ನು ಉತ್ತರಕ್ಕೂ ಅದ ಸರ್. ಇನ್ನು ಬಜೆಟ್ ಮಾಡಿದವ್ರು ಕೇಳಿ ನಾವು ಅದ್ರೊಳಗೆ ಒಂದು 2 ಹೊಸ ಹಾರ್ಸ್ ವ್ಯಾನ್ ನಾವು ತಗೊಂಡಿವಿ. ಹಳೇದು 20 ವರ್ಷ ಆಗಿತ್ತು. ಅದು ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಮಂದಿನೂ ಬೇಡಿಕೆ ಇತ್ತು ಅಡಿಷನಲ್ ಬೇಕಾದ್ರೆ. ಈ ಯಾರಿಗೆ ಬಂದು ಮತ್ತು ನಮ್ಮ ದಕ್ಷಿಣ ಶಾಸಕರು ಹೇಳಿ ಪ್ರಮಾಣ ಇನ್ನೊಂದು 2 ನಾವು ತಗೋತೀವಿ. ಮತ್ತೊಂದು ಉತ್ತರಿಗೆ ಒಂದು ದಕ್ಷಿಣಗೆ. ಸೊ ಯಾವಾಗ 24 hours ಏನು ಇಶ್ಯೂ ಇತ್ತಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಸಿಗ್ಬೋದು. ಮತ್ತು ತಾವು ಮೇಂಟೆನೆನ್ಸ್ ಬಗ್ಗೆ ಹೇಳಿದ್ರು, ಪದೇ ಆಫೀಷಿಯಲ್ಸ್ ಮೇಲೆ ನಾವು ಬ್ಲೇಮ್ ಮಾಡಬಾರ್ದು. ಅವ್ರು ಮಾಡ್ತಾ ಇರ್ತಾರೆ ಕೆಲಸ. ಒಂದು ಡೈರಿ ಮೇಂಟೈನ್ ಮಾಡಿ ಡೀಸೆಲ್ ಎವರೇಜ್ ಎಷ್ಟು ಆಗ್ತೈತೆ ನೋಡಿ, ಡೀಸೆಲ್ ಎವರೇಜ್ ಪ್ರಕಾರ ಅವ್ರು ಹೋಗ್ತಾ ಇದೆ ನೋಡಿ, ಆಯಿಲ್ ಚೇಂಜ್ ಯಾವಾಗ ಮಾಡೋದಿದೆ ಅದ್ರ ಪ್ರಮಾಣ ಕಂಪ್ನಿದು ಡೈರೆಕ್ಷನ್ಸ್ ಇರ್ತಾವೆ, ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಅದ್ರ ಪ್ರಮಾಣ ಆಯಿಲ್ ಚೇಂಜ್ ನಾವು ಮಾಡಿದಂದ್ರೆ ಏನೂ ತೊಂದರೆ ಬರೋದಿಲ್ಲ. ಮತ್ತು ನಾವು ಎಲ್ಲರೂ ಕೂಡ ನಮ್ಮ ಬೆಳಗಾಂ ಸಿಟಿ ಒಂದು ಮಧುರ ಸಿಟಿ ಮಾಡಿ ಎಲ್ಲ ಪ್ರಮಾಣ ನಮ್ಮ ಜನತೆಗೆ ಏನು ಪ್ರಾಬ್ಲಮ್ ಬಂದಂಗೆ ನಾವು ಕೆಲಸ ಮಾಡೋದು. ನಾವು ಮಾತಾಡ್ತೀವಿ.